ಹಲೋ ನಮಸ್ಕಾರ, ನಾನು ಶ್ರುತಿ. ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಹೊಸದು ಫ್ಲವರ್ ಅರಳಿದೆ. ಇಲ್ಲಿ ನೋಡಿ, ಇದು D1 ಅನ್ನೋ ವೆರೈಟಿ. ಮತ್ತು 3 ಮೊಗ್ಗು ಕೂಡ ಆಗಿದೆ. ಇದರಲ್ಲಿ ನನ್ನ ಹಳೆ ವಿಡಿಯೋದಲ್ಲಿ ತೋರಿಸಿದೆ. ಮತ್ತು ಇವತ್ತು ಒಂದು ವಿಶೇಷವಾಗಿರೋ ವಿಡಿಯೋ. ಇವತ್ತು ಹೂವೆಲ್ಲ ತೆಗೆದು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮೆಲ್ಲರಿಗೂ ಗೊತ್ತು, ಮೈಸೂರಲ್ಲಿರೋ ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬ ದೇವಸ್ಥಾನ ಇದೆ. ಅಲ್ಲಿಗೆ ಒಂದು ಅರಕೆ ಇತ್ತು, ಅಲ್ಲಿಗೆ ಹೋಗಬೇಕಿತ್ತು ನಾನು. ಹಾಗಾಗಿ ಸೀರೆ ಕೊಡಬೇಕಿತ್ತು. ಅದೇನಾಗುತ್ತೆ ಅಂತಂದರೆ, ನಾವು ಮೊದಲೇ ಕೊಡಬೇಕಾಗತ್ತೆ ಸೀರೆನ. ಆಮೇಲೆ ಅವರು ಡೇಟ್ ಫಿಕ್ಸ್ ಮಾಡ್ತಾರೆ. ಇಲ್ಲಿ ನೋಡಿ, ಇದು ಅಫೆಕ್ಷನ್ 16 ಅನ್ನೋ ಒಂದು ಬೌಲ್ ವೆರೈಟಿ ಲೋಟಸ್. ಇದು ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಮೊಗ್ಗಾಗಿದೆ ಅಂತ. ಇಲ್ಲಿ ನೋಡಿ, ಅದಕ್ಕೆ ಇದು ಅಮೇರಿಕ ಎಮಿಲಿಯಾ ವೆರೈಟಿ ಲಾಸ್ಟ್ ಇಯರ್ ಪ್ಲ್ಯಾಂಟ್ಸು. ನಾನು ರೀಪಾಟ್ ಮಾಡಿಲ್ಲ, ಚಿಕ್ಕ ಪಾಟಲ್ಲಿ ಇರೋದು. ಅದಕ್ಕೆ ಎಲ್ಲ ಸ್ಮಾಲ್ ಸೈಜ್ ಫ್ಲವರ್ ಬಂದಿದೆ. ಮತ್ತು ಇದು ಕುಡಮುಲ್ಲ ಅನ್ನೋ ಒಂದು ವೆರೈಟಿ ಫ್ಲವರ್, ಫಸ್ಟ್ ಫ್ಲವರ್ ಇದು. ಅದನ್ನು ನಾನು ತೊಗೊಂಡೆ. ಸುಮಾರು ಒಂದಷ್ಟು ಹೂ ಸಿಕ್ತು. ಹೇಗಿದ್ದರೂ ಹೋಗ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಪಿಕ್ ಮಾಡಿ ಎಲ್ಲ ನೋಡಿ, ಇದು ಸ್ವಲ್ಪ ಸ್ಪೆಂಡ್ ಆಗ್ತಿದೆ, ಸ್ವಲ್ಪ ಒಣಗ್ತಾ ಇದೆ. ಆದರೂ ಈ ಫ್ಲವರ್ನೆಲ್ಲ ತೊಗೊಂಡು ಹೋಗಿ ಕೊಟ್ಟು ಬರೋಣ ಅಂತ ಹೊರಟೆ. ಇಲ್ಲಿ ನೋಡಿ, ತುಂಬ ಎಲ್ಲದರಲ್ಲೂ ಮೊಗ್ಗಾಗೋಗಿದೆ. ಇವಾಗ ತಾವರೆ ಗಿಡದಲ್ಲಿ ಇದು ನೋಡಿ, ತುಂಬ ಚೆನ್ನಾಗಿದೆ. ಫಸ್ಟ್ ನೋಡಿದ್ರಲ್ಲ, ಅದೇ ಫ್ಲವರ್ ಇದು. D1 ಅಂತ ಅಂದ್ಬಿಟ್ಟು 3 ಮೊಗ್ಗಿದೆ ಇದರಲ್ಲಿ. ಇದು ಸೆಕೆಂಡ್ ಟೈಮ್ ರೀಪಾಟ್ ಮಾಡಿದ್ಮೇಲೆ ಹೂವಾಗಿದ್ದು. ಇದು ಹೊಸದಾಗಿ ಅರಳಿತ್ತು. ಇದು ಅಮೆರಿಪಿಯೋನಿ ಅಂತ ಅಂದ್ಕೊಳ್ತೀನಿ. ಇದೂ ಫಸ್ಟ್ ಫ್ಲವರು ಈ ಪಾಟಲ್ಲಿ. ಸುಮಾರು ಹೂ ಬಿಟ್ಟಿತ್ತು. ಇಲ್ಲಿ ನೋಡಿ, ಎಲ್ಲ ಚೆನ್ನಾಗಿದೆ. ಇದೊಂದು ಅಮೇರಿಕ ಎಮಿಲಿಯಾ. ಅದೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಹಂಗೆ ಸುಮ್ಮನೆ ಇಟ್ಟಿದ್ದು ಪಾಟಲ್ಲೆಲ್ಲ ಮೊಗ್ಗಾಗಿದೆ ಅಂತ ಅಂದ್ಬಿಟ್ಟು. ಅದರೊಳಗಡೆ ಎಲ್ಲೋ ಪಿಯೋನಿಯೂ ಇದೆ, ಅದೂ ಮೊಗ್ಗಾಗಿದೆ. ಇದು ನೋಡಿ, ಇದು ಅಷ್ಟೇ ಒಂದು ಒಳ್ಳೆ ವೆರೈಟಿ. ಎಲ್ಲ ತೊಗೊಂಡು ಹೊರಟೆ. ತುಂಬ ದಿನ ಆಗೋಗಿತ್ತು, ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ. ಯಾಕೆ ಅಂತಂದರೆ ಟೈಮ್ ಆಗೋದೇ ಇಲ್ಲ. ಹಂಗಾಗಿ ಸಂಜೆ ಹೊರಟೆ ನಾನು. ಹೊರಟು ಎಲ್ಲ ಹೋಗಿ 6:30ಗೆ ಅಲ್ಲಿ ಡೋರ್ನ ಓಪನ್ ಮಾಡ್ತಾರೆ ದೇವಸ್ಥಾನದ್ದು ಅಂತ ಹೇಳಿದರು. ನಾನು ಸೀರೆ ತೊಗೊಂಡು ಹೊರಟೆ. ನೀವು ನನ್ನಲ್ಲಿ ನೋಡ್ತಾ ಇರ್ಬೋದು ಹೂ ಜೊತೆ. ಅದು ನೆಕ್ಸ್ಟ್ ಸೀರೆನೂ ತೋರಿಸ್ತೀನಿ ನಾನು ನಿಮಗೆ ಹೇಗಿದೆ ಅಂತ ಅಂದ್ಬಿಟ್ಟು. ನೋಡಿ, ಹೂವೆಲ್ಲ ತೊಗೊಂಡು ಕೆಳಗಡೆ ಎಲೆಗಳನ್ನ ಇಟ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಮತ್ತು ಇದನ್ನೇನು ಮಾಡಿದ್ದೀನಿ, ಚಿಕ್ಕ ಫ್ಲವರ್ ಇತ್ತಲ್ಲ ಅಮೇರಿಕ ಎಮಿಲಿಯಾ, ಅದನ್ನು ದಾರದಲ್ಲಿ ಬಂಚ್ ಥರ ಕಟ್ಟಿದ್ದೀನಿ. ಅಂದರೆ ಚಿಕ್ಕ ಪುಟ್ಟದಿತ್ತಲ್ವ, ಹಾಗಾಗಿ ಆ ರೀತಿ ಕಟ್ಟಿದೆ. ಎಲ್ಲ ಇಟ್ಕೊಂಡು ಹೊರಟೆ. ಇಲ್ಲಿ ನೋಡಿ, ಇದೇ ನಾನು ಫಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಹೂವನ್ನ ತೊಗೊಂಡು ಹೋಗ್ತಾ ಇರೋದು. ಯಾಕಂದರೆ ಈ ವರ್ಷ ಹೆಚ್ಚು ಕಲೆಕ್ಷನ್ ಮಾಡಿದ್ರಿಂದ ತುಂಬ ನಾವು ಮನೆಯಲ್ಲಿ ದೇವ್ರ ಪೂಜೆಗೆ ದಿನ ಮುಚ್ಚಿಸ್ತಾ ಇದ್ದೆ. ಆದರೆ ದೇವಸ್ಥಾನಕ್ಕೆ ತೊಗೊಂಡೋಗಿದ್ದು ಅದು ನಿಮಿಷಾಂಬಾಗೆ ಇದೆ ಫಸ್ಟು. ಇಲ್ಲಿ ನೋಡಿ, ಕೆಳಗಡೆ ಕವರಲ್ಲಿ ನೋಡ್ತಾ ಇರ್ಬೋದು ನೀವು, ಸ್ಯಾರಿ ಇದೆ. ಅಂದರೆ ಸೀರೆ ಮತ್ತು ಅಭಿಷೇಕ ಆ ಥರದ್ದೆಲ್ಲ ಒಂದು ತುಂಬ ಹಳೆಯ ಹರಕೆ ಅದು ನಮ್ಮ ಗಡಿಬಿಡಿ ಜೀವನದಲ್ಲಿ ಅದನ್ನ ಮುಗ್ಸೋಕ್ಕಾಗೇ ಇರಲಿಲ್ಲ. ಹಾಗಾಗಿ ಟೈಮ್ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ, ನೀರು ಹತ್ರ ಬಂದ್ವಿ. ಮತ್ತು ಸಂಜೆ ಆಗಿದ್ದರಿಂದ ಡೋರ್ ಇನ್ನೂ ಓಪನ್ ಆಗಿರಲಿಲ್ಲ. ನಾವು ಕರೆಕ್ಟಾಗಿ 6 ಗಂಟೆಗೆ ಹೋದ್ವಿ. 6:30ಗೆ ತೆಗಿತಾರೆ ಅಂತ ಹೇಳಿದರು. ಅಲ್ಲೆಲ್ಲ ನಿಮಗೆ ತುಂಬ ಮೈಸೂರಿನವರಾದರೆ ನಿಮಗೆಲ್ಲ ಗೊತ್ತಿರುತ್ತೆ. ಅಲ್ಲಿ ಫ್ರೆಶ್ ತರಕಾರಿಗಳು, ಸೊಪ್ಪು, ಮತ್ತು ಅಲ್ಲೇ ಲೋಕಲಲ್ಲಿ ಏನು ಬೆಳೀತಾರಲ್ಲ ಅದನ್ನೇ ಅಲ್ಲಿ ಮಾರ್ತಿರ್ತಾರೆ. ಎಲ್ಲ ಫ್ರೆಶ್ ಇರುತ್ತೆ. ಒಂದು ದೇವಸ್ಥಾನನೂ ಕೂಡ ಡೋರ್ ಕ್ಲೋಸ್ ಆಗಿದೆ, ನೋಡ್ತಿರ್ಬೋದು. ಇದೊಂದು ಸಾಫ್ಟ್ ಸಿಲ್ಕ್ ಸ್ಯಾರಿ. ಇದು ಗ್ರೀನ್ ಮತ್ತು ಒಂದು ವೈಲೆಟ್ ಕಲರ್ ಕಾಂಬಿನೇಷನ್ ಅಲ್ಲಿ ತೊಗೊಂಡೆ ನಾನು. ಇದು ಏನಾಗುತ್ತೆ ಅಂತಂದರೆ, ಈ ಸ್ಯಾರಿನ ನಾವು ದೇವ್ರಿಗೆ ಉಡಿಸಿ ಅಭಿಷೇಕ ಎಲ್ಲ ಆದಮೇಲೆ ಮತ್ತೆ ಬೇಕಾದರೆ ಅವರು ಅದನ್ನು ಬಿಲ್ ಮಾಡಿ, ಈಗ ನಮ್ಮದೇನು ರೇಟ್ ಇರುತ್ತೆ ಅದು ನೋಡಿ ಎಲ್ಲ ಮಾಡ್ತಾಯಿದ್ದಾರೆ. ಅಲ್ಲಿ ಕೊಟ್ಟಿದ್ದೀನಿ ಸ್ಯಾರಿನ ಬಿಲ್ ಕೌಂಟ್ರಿಗೆ. ಅವರು ಅಭಿಷೇಕದ್ದು ದುಡ್ಡು ಎಲ್ಲ ಈಸ್ಕೊಳ್ತಾರೆ. ಈಸ್ಕೊಂಡು ಮೊದಲು ಏನು ಮಾಡ್ತಾರೆ, ಅದಕ್ಕೆ ನಾವು ಡೈರೆಕ್ಟಾಗಿ ಕೊಟ್ಬಿಡಬೇಕು ಸೀರೆ ಅಂತಂದರೆ ಹಾಗೆ ಕೊಟ್ಬಿಟ್ಟು ಬರ್ಬೋದು. ಅಕಸ್ಮಾತ್ ನಮಗೊಂದು ಡೇಟ್ ಬೇಕು, ಆ ಥರ ಏನಾದರೂ ಅಭಿಷೇಕ ಆ ಥರ ವಿಶೇಷ ಪೂಜೆ ಆ ಥರ ಏನಾದರೂ ಬೇಕು ಅಂತಂತಂದರೆ ನೀವು ಹೋಗಿ ಅಲ್ಲಿ ರಿಸಿಪ್ಟ್ ಎಲ್ಲ ತೊಗೊಂಡು ಅದಕ್ಕೆ ಒಂದು ಡೇಟ್ ಕೊಡ್ತಾರೆ. ಅವರು ಯಾವ್ಯಾವ ಡೇಟ್ ಅದು ಖಾಲಿ ಇರುತ್ತೆ ಅದನ್ನು ಕೊಡ್ತಾರೆ. ಅದನ್ನು ಫಿಕ್ಸ್ ಮಾಡಿ ಮತ್ತು ಇದು ಪ್ರೈಸ್ ಕೇಳ್ತಾರೆ, ಈ ಸೀರೆದು ಎಷ್ಟು ಪ್ರೈಸ್ ಅಂತ ಕೇಳ್ತಾರೆ. ಅದನ್ನು ಹಾಕ್ಕೊಡ್ತಾರೆ. ಮತ್ತು ನಾವು ಪರ್ಚೇಸ್ ಮಾಡಬೇಕಂದ್ರೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಬೆಲೆ ಫಿಕ್ಸ್ ಮಾಡಿರ್ತಾರೆ ಅವರು. ಅಕಸ್ಮಾತ್ ನಮಗೆ ಈ ಸೀರೆ ನಾನು ಮತ್ತೆ ತೊಗೊಳ್ಬೇಕು ದೇವ್ರ ಮುಟ್ಸಾದ್ಮೇಲೆ ಅಂದರೆ
ಆದರೆ ನಾಳೆ ಇಟ್ಟಿರ್ತಾರೆ, ಹೋಗಿ ದೇವಸ್ಥಾನದಲ್ಲಿ ತೊಗೊಂಡು ಬರ್ಬೋದು. ನಾನು ಆ ಥರ ಅಂದ್ಕೊಂಡಿದ್ದೀನಿ ತೊಗೊಳ್ಳೋಣ ಅಂದ್ಬಿಟ್ಟು. ಬಿಲ್ಲೆಲ್ಲ ನೋಡ್ತಾ ಇದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅದಕ್ಕೆ ಎಷ್ಟು ಬಿಲ್ ನಾನು ಕೊಟ್ಟಿದ್ದೀನಿ ಅನ್ನೋದನ್ನು ನೋಡ್ತಾ ಇದ್ದಾರೆ, ಇಲ್ಲಿ ನೋಡಿ. ಮತ್ತು ಇದೊಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಮತ್ತು ರೇಷ್ಮೆ ಸ್ವಲ್ಪ ಇದು ಅಂತ ಅಂದ್ಬಿಟ್ಟು ದೇವರಿಗೆ ಅದನ್ನೇ ನಾನು ಒಂದು ತೊಗೊಂಡೆ. ಮತ್ತು ಒಂದು 20ನೇ ತಾರೀಕು ಕೊಟ್ಟಿದ್ದಾರೆ ಅವರು, ಅದೊಂದೇ ಖಾಲಿ ಇದ್ದಿದ್ದು ಡೇಟು. ಹಾಗಾಗಿ ಮತ್ತು ಎಲ್ಲ ಆದಮೇಲೆ 6:30ಗೆ ಡೋರ್ ಓಪನ್ ಮಾಡಿದ್ರು ದೇವಸ್ಥಾನದ್ದು. ಹೋದ್ವಿ, ತುಂಬ ಚೆನ್ನಾಗಿ ದರ್ಶನ ಆಯಿತು. ನಿಮಗೆ ಒಳಗಡೆ ದೇವಸ್ಥಾನದ ಒಳಗಡೆ ನಿಮಗೆ ವಿಡಿಯೋ ಫೋಟೋಗ್ರಫಿ ಏನೂ ಅಲೋ ಇರಲ್ಲ. ಅಲ್ಲಿ ನಮಗೆ ಮೊಬೈಲ್ನ ಇದು ಮಾಡಲ್ಲ, ಯಾವುದೇ ವಿಡಿಯೋಗಳನ್ನ ನಾನು ಇಲ್ಲಿ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ಇನ್ನೊಂದೇನು ತುಂಬ ಖುಷಿಯಾಗಿರೋ ವಿಚಾರ ಅಂದರೆ, ನಾನೇನು ಹೂ ತೊಗೊಂಡು ಹೋದ್ನಲ್ಲ ಅದನ್ನು ಅವರೇ ಇಟ್ಕೊಳ್ತಾರೆ. ಸೀರೆ ನೋಡ್ತಾ ಇದ್ದೀರಲ್ಲ ಇಲ್ಲಿ, ಅದೆಲ್ಲ ದೇವರಿಗೆ ಅವರು ಮುಟ್ಸಿದ್ರು. ನನಗೆ ತುಂಬ ಖುಷಿ ಆಯಿತು ದೇವ್ರಿಗೆ ಮುಟ್ಸಿದಾಗ. ಇದೊಂದು ಚಿಕ್ಕ ವಿಡಿಯೋನ ಇವತ್ತು ಅಪ್ಲೋಡ್ ನೋಡಿ, ಇದೆಲ್ಲ ರಿಸಿಪ್ಟೆಲ್ಲ ಈ ಥರ ಕೊಟ್ಟಿರ್ತಾರೆ. ಇದೊಂದು ಚಿಕ್ಕ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತೆ ಈ ಸಾರಿನ ನಾನು ತೊಗೊಂಡು ಬಂದರೆ ದೇವಸ್ಥಾನದಿಂದ ಮುಗಿಸ್ಕೊಂಡು ನಿಮಗೆ ಖಂಡಿತ ತೋರಿಸ್ತೀನಿ ವಿಡಿಯೋ ಮಾಡಿ ಅಂತ ಹೇಳ್ತಾ, ಇಲ್ಲಿ ನೋಡಿ. ಅದೇ ಒಂದು ಖುಷಿ ವಿಚಾರ. ಈಗ ನಾವೇ ಬೆಳೆಸಿರೋ ಹೂವು, ತಾವರೆ ಹೂವು, ಅದನ್ನೆಲ್ಲ ತೊಗೊಂಡೋಗಿ ಕೊಡೋದು ದೇವ್ರಿಗೆ ಖುಷಿ. ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.